ರಾಜ್ಯದಲ್ಲಿ ಮತ್ತೊಂದು ಬೃಹತ್ ನೇಮಕಾತಿ ಅಕ್ರಮ ಬಯಲಾಗಿದೆ. ಸಾರಿಗೆ ಇಲಾಖೆಯಲ್ಲಿ ಕೋಟಿ ಕೋಟಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ. 2023ರ ಬ್ರೇಕ್ ಇನ್ಸ್ಪೆಕ್ಟರ್ಗಳ ನೇಮಕಾತಿಯಲ್ಲಿ ಕೋಟಿ ಕೋಟಿ ಲಂಚವನ್ನ ಪಡೆಯಲಾಗಿದೆ. ಲೋಕಾಯುಕ್ತ ತನಿಖೆಯಿಂದ ಪಿಎಸ್ಐ ನೇಮಕಾತಿ ಹಗರಣದಂತೆ ಮತ್ತೊಂದು ಹಗರಣ ಕೂಡ ಬಯಲಾಗಿದೆ. 33 ಮಂದಿಯಿಂದ ಸುಮಾರು 4 ಕೋಟಿಯನ್ನ ವಸೂಲಿ ಮಾಡಿರುವಂತಹ ಒಬ್ಬ ರಾಜಕಾರಣಿ ಹಾಗೆ ಅಧಿಕಾರಿಗಳು, 3 ಬ್ರೇಕ್ ಇನ್ಸ್ಪೆಕ್ಟರ್ಗಳಿಂದ ಲಂಚವನ್ನ ವಸೂಲಿ ಮಾಡಲಾಗಿದೆ. ಕೋಟಿ ಕೋಟಿ ಲಂಚ ಪಡೆದಂತಹ 3 ಬ್ರೇಕ್ ಇನ್ಸ್ಪೆಕ್ಟರ್ಗಳಿಗೆ ಜೈಲೂಟ ಅಂತೂ ಫಿಕ್ಸ್. ಈಗಾಗಲೇ 3 ನೋಟಿಸ್ ಅನ್ನ ನೀಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬ್ರೇಕ್ ಇನ್ಸ್ಪೆಕ್ಟರ್ಗಳಾದಂತಹ ಕೃಷ್ಣೇಗೌಡ, ನವೀನ್, ಎಂಡಿ ಪಾಟೀಲ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಡಿವೈಎಸ್ಪಿ ಬಸವರಾಜ್ ಮುಂದೆ ಹಾಜರಾಗಿದ್ದಾರೆ ಸೀನಿಯರ್ ಬ್ರೇಕ್ ಇನ್ಸ್ಪೆಕ್ಟರ್. ಇನ್ನೂ ಉತ್ತರವನ್ನ ಕೊಡದೆ ಸಮಯಾವಕಾಶವನ್ನ ಕೇಳಿದ್ದಾರೆ ನವೀನ್. ನೇಮಕಾತಿ ಪತ್ರವನ್ನ ನೀಡೋದಕ್ಕೆ ನವೀನ್ ಹಣವನ್ನ ಪಡೆದಿರೋದು ನಿಜ. ಲೋಕಾಯುಕ್ತ ಡಿವೈಎಸ್ಪಿ ಮುಂದೆ ಸಾಕ್ಷಿಯನ್ನ ಕೊಟ್ಟಿದ್ದಾರೆ ದೂರುದಾರ ಡಿಎನ್ ಬೆಟ್ಟೇಗೌಡ. 33 ನೇಮಕಾತಿ ಪತ್ರವನ್ನ ಪಡೆಯೋದಕ್ಕೆ ರಾಜಕಾರಣಿಗೆ 3 ಕೋಟಿ, ಅಧಿಕಾರಿಗಳಿಗೆ 1 ಕೋಟಿ ಲಂಚವನ್ನ ನೀಡಲಾಗಿದೆ. ಆಡಿಯೋ ಸಾಕ್ಷಿ ಸಮೇತ ವಿವರಣೆಯನ್ನ ನೀಡಿದ್ದಾರೆ ದೂರುದಾರರು. 2023 ಏಪ್ರಿಲ್ನಲ್ಲಿ ನಡೆದಿರುವಂತಹ ಬ್ರೇಕ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲಿ ಬೃಹತ್ ಹಗರಣ ನಡೆದಿರುವಂತದ್ದು. ಈ ಸಂಬಂಧ ಆಡಿಯೋ ಸಾಕ್ಷಿ ಕೂಡ ಇದೆ. ಇದೆಲ್ಲವನ್ನ ಮುಂದಿಟ್ಕೊಂಡು ದೂರುದಾರರು ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ. 3 ಬ್ರೇಕ್ ಇನ್ಸ್ಪೆಕ್ಟರ್ಗಳಿಗಂತೂ ಜೈಲು ಫಿಕ್ಸ್. ಹಾಗಾದ್ರೆ ಆಡಿಯೋದಲ್ಲಿ ಏನಿದೆ ನೋಡೋಣ. ಹೌದಾ? ಇವನಿಗೆ ಕಮಿಷನರ್ಗೆ 50, ಸೆಕ್ರೆಟರಿಗೆ 50. ಆಯ್ತಾ? ಒಟ್ಟು 4 ಟೋಟಲ್. ಯಾವ ಸೆಕ್ರೆಟರಿ? ಟ್ರಾನ್ಸ್ಪೋರ್ಟ್. ಪ್ರಿನ್ಸಿಪಲ್ ಸೆಕ್ರೆಟರಿ ಟ್ರಾನ್ಸ್ಪೋರ್ಟ್. ಕಮಿಷನರ್ಗೆ? ಕಮಿಷನರ್ಗೆ 50. ಅವನು ಇವನು ಅಯ್ಯೋ ರಾಮ, ವಸಿ ಎಲ್ಲ ಹಿಂಸೆ ಕೊಡ್ತಾ ಇರೋದು. ದುಡ್ಡು ಕೊಡ್ಬೇಕಷ್ಟೇ ಅವ್ರಿಗೆ. ಎಷ್ಟು ಜನ ಬಡವರಿದ್ದಾರೆ ಪಾಪ. ಇದ್ರೊಳಗೆ ಯಾರಿಲ್ಲ ರೀ, ಬಂದ್ರೆ ನಾನೇ ಕೊಡ್ಬೇಕು ಅವ್ರಿಗೆ ಕಾಸು. ಈ ಒಳಗೆ ಬಂದ್ಮೇಲೆ ಮಾಡ್ಕೋತಾರೆ, ಒಳಗೆ ಬರೋವರೆಗೂ. ಹೌದೌದು. ಅಯ್ಯೋ ಬೇಡ, ನಾನು ಒಬ್ಬನೇ ಕಲೆಕ್ಟ್ ಮಾಡ್ತಾ ಇದೀಯಾ? ನಂದು ಅಲ್ಲಿ ಒಳಗೆ ಹೋಯ್ತಿದ್ದೆ ಹೆಂಗೇನೆ ಒಂದು 2, 3, 4, 5 ದಿನದಲ್ಲಿ ದುಡ್ಡು ಬರುತ್ತೆ ನನಗೆ. ಆಯ್ತು, ಈಗ ಕಲೆಕ್ಟ್ ಮಾಡಿ ನೀನೇ ಕೊಟ್ಟಿದ್ದ? ಕಲೆಕ್ಟ್ ಮಾಡಿದ್ದಲ್ಲ, ಇದೆಲ್ಲ ಅವ್ರು ಒಳಗಡೆ ಇರೋರು ಕೊಡೋದು. ಈಗ ಎಲ್ಲಿಂದ ಕೊಡ್ತಾರೆ ಕಾಸು ಅವ್ರಿಗೆ? ಅಲ್ಲ, ನೀನು ಅವ್ರಿಗೆ ಕೊಡ್ಬೇಕಾದ್ರೆ ಅವರೇ ಕೊಡ್ಬೇಕಾದ್ರೆ ನಾನೇ ಮಾಡ್ಬೇಕು. ಇವೆಲ್ಲ ಒಳಗಡೆ ಇಸ್ಕೊತಾರೆ ಅವರೆಲ್ಲ. ಅವ್ರ ಲೀಡ್ರುಗಳು ಅವರೇ ಅಲ್ಲ, ಅವರೇ ಜಾಗ ಹಾಕೋದು, ಒಳ್ಳೆ ಕಡೆ ಚೆಕ್ ಪೋಸ್ಟ್ ಹಾಕೋದು, ಎಲ್ಲ ಕೆಲಸ ಕೊಡ್ಸೋದು ಅವರೇನೆ. ಸರಿ ಆಯ್ತು, ನೋಡಿ ನಿಮ್ಗೆ ಎಲ್ಲ ಆಗೋಗುತ್ತೆ. ಆಯ್ತಿದ್ದಂಗೆ ನಿಮ್ದು ಗಾಲ ರೆಡಿ ಮಾಡಿದ್ದೀನಿ ನಾನು. ಯಾವ ವಿಷಯ ಆದ್ರೆ ಕಾಸು ಕೊಡ್ತೀನಿ. ಸ್ವಲ್ಪ ಹುಡುಗರು ಎಲ್ಲಾರ ಹತ್ರ ನನಗೆ ಒಬ್ಬೊಬ್ಬ 25 ಕೊಡ್ಬೇಕು ಖರ್ಚಾಗಿರೋದು. ನಾನು ಅವ್ರ ಯಾರ ಹತ್ರ ಈಸ್ಕೊಟ್ಬಿಟ್ಟಿದ್ದೀನಿ. ಏನ್ ತಲೆ ಕೆಡ್ಸ್ಕೊಬಿಡಿ, ಇಷ್ಟೇ ದಿನ ಕಾದಿರೋದು. ಇನ್ನೇನು ಎಲ್ಲ ನಂದು ಆ ದುಡ್ಡು ಬರ್ತದೆ, ಅದನ್ನು ಎಲ್ಲ ಬಗೆಹರಿತೈತೆ. ನಾನು ಅವ್ರಿಗೆ ಹಿಂಸೆ ಆಗ್ಬಿಟ್ಟಿದೆ, ನಾನು ಅದಕ್ಕೆ ನಾನು ಇರ್ಲಿ ಏನಿಲ್ಲ. ನಾನು ನಿಮ್ಗೆ ಹೇಳಿದ್ನಲ್ಲ, ಎಂತ ಕಷ್ಟದಲ್ಲಿ ಹೆಂಗೋ ನಿಮ್ಗೊಂದಷ್ಟು ಎಲ್ಲ ಅಷ್ಟು ಅವಾಗ ಸಾಲ ತೀರ್ಸಿದ್ನಲ್ಲ, ಅದೇ ಪುಣ್ಯ. ಇರ್ಲಿ, ಏನೇನ ಐತೆ ರೆಡಿ ಮಾಡ್ತೇನೆ. ನನ್ನ ಹತ್ರ ಇಟ್ಕೊಂಡಿದ್ರೆ ವ್ಯವಹಾರ ನಮ್ಗೆ ಗೊತ್ತಲ್ಲ ಹೆಂಗಿದೆ ಅಂತ. ಇರೋದ್ರಲ್ಲಿ ಹೆಂಗ ನಿಮ್ಗೆ ಒಬ್ಬರದೇ ನನ್ ಕ್ಲೇಮ್. ಯಾರ ಹತ್ರ ಸಾಲನೂ ಮಾಡಿರ್ಲಿಲ್ಲ ಬಿಡಿ. ಎಷ್ಟು ದಿನದಲ್ಲಿ ಕೊಡ್ತೀಯಾ? ಆರ್ಡ್ರ್ ಆಗಿ ಒಂದು ವಾರದಲ್ಲಿ ನಿಮ್ಗೊಂದು ಒಂದೊಂದು 2 ಒಂದೊಂದು ವಾರ, ಒಂದೊಂದು 4 ದಿನಕ್ಕೆ ಒಂದೊಂದು ಪೇಮೆಂಟ್ ಕೊಡ್ತೀನಿ. ತಲೆ ಕಷ್ಟ ಬಿಡಿ.